ಎಲ್ಲರಿಗೂ ನಮಸ್ಕಾರ. ಹರಿನಾಮದ ಅರಗಿಣಿ ಸ್ಪರ್ಧೆಗಾಗಿ ಭಾಗವಹಿಸುತ್ತಿದ್ದೇನೆ. ನನ್ನ ಹೆಸರು ವೀಣಾ ನಟರಾಜ್. ನಮ್ಮ ಊರು ಅಜ್ಜಂಪುರ, ಚಿಕ್ಕಮಗಳೂರು ಜಿಲ್ಲೆ. ರಚನೆ ಪುರಂದರದಾಸ. ಗಂಗಾದಿ ಸಕಲತಿ ತಂಗಳ ಫಲವಿದು ಹರಿಯ ನಾಮ, ಇಂಗದೆ ಜನರಿಗೆ ಮಂಗಳಕರವಿದು ಹರಿಯ ನಾಮ. ಗಂಗಾದಿ ಸಕಲತಿ ತಂಗಳ ಫಲವಿದು ಹರಿಯ ನಾಮ, ಇಂಗದೆ ಜನರಿಗೆ ಮಂಗಳಕರವಿದು ಹರಿಯ ನಾಮ. ವೇದಶಾಸ್ತ್ರಗಳ ಓದಲರಿಯದವಗೆ ಹರಿಯ ನಾಮ, ಆದಿಪುರುಷನ ಪೂಜಿಸದವಗೆ ಹರಿಯ ನಾಮ. ವೇದಶಾಸ್ತ್ರಗಳ ಓದಲರಿಯದವಗೆ ಹರಿಯ ನಾಮ, ಆದಿಪುರುಷನ ಪೂಜಿಸಿದವಗೆ ಹರಿಯ ನಾಮ. ಸಾಧಿಸಬೇಕು ಮೋಕ್ಷವೆಂಬುವರಿಗೆ ಹರಿಯ ನಾಮ, ಸಾಧಿಸಬೇಕು ಮೋಕ್ಷವೆಂಬುವರಿಗೆ ಹರಿಯ ನಾಮ. ಶೋಧಿಸಿ ಈಟ ಚಿನ್ನದ ಗಟ್ಟಿ ಕಾಣಿರೋ ಹರಿಯ ನಾಮ. ಗಂಗಾದಿ 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 ಸಕಲತಿ ತಂಗಳ ಫಲವಿದು ಹರಿಯ ನಾಮ, ಇಂಗದೆ ಜನರಿಗೆ ಮಂಗಳಕರವಿದು ಹರಿಯ ನಾಮ. ಸ್ನಾನ ಸಂಧ್ಯಾ ವಂದನೆ ಮಾಡದವಗೆ ಹರಿಯ ನಾಮ, ಜ್ಞಾನವು ಇಲ್ಲದ ಮೂಢಾತ್ಮ ಜನರಿಗೆ ಹರಿಯ ನಾಮ. ಸ್ನಾನ ಸಂಧ್ಯಾ ವಂದನೆ ಮಾಡದವಗೆ ಹರಿಯ ನಾಮ, ಜ್ಞಾನವು ಇಲ್ಲದ ಮೂಢಾತ್ಮ ಜನರಿಗೆ ಹರಿಯ ನಾಮ. ದಾನ ಧರ್ಮಕ್ಕನು ಪೂರ್ಣ ಇಲ್ಲದವಗೆ ಹರಿಯ ನಾಮ, ಮಾನುಷ ಜನುಮದ ಫಲ ಮಾಡುವುದೈ ಹರಿಯ ನಾಮ. ಗಂಗಾದಿ 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 ಸಕಲತಿ ತಂಗಳ ಫಲವಿದು ಹರಿಯ ನಾಮ, ಇಂಗದೆ ಜನರಿಗೆ ಮಂಗಳಕರವಿದು ಹರಿಯ ನಾಮ. ಹರಿಯ ನಾಮ. ವ್ಯಾಳಕ್ಕೆ ಎಚ್ಚರಿಕೆ ಕೊಡುವುದು ಹರಿಯ ನಾಮ, ಜಾಳಿಗೆ ಒಂದು ತುಂಬಿಟ್ಟಂತೆ ಕಾಣಿರೋ ಹರಿಯ ನಾಮ. ಕಾಲನ ದೂತರಿಗಳು ಕಿಸದಿಪ್ಪದು ಹರಿಯ ನಾಮ, ಲೋಲ ಶ್ರೀ ಪುರಂದರ ವಿಠಲರಾಯನ ದಿವ್ಯ ನಾಮ. ಲೋಲ ಶ್ರೀ ಪುರಂದರ ವಿಠಲರಾಯನ ದಿವ್ಯ ನಾಮ. ಗಂಗಾದಿ 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 ಸಕಲತಿ ತಂಗಳ ಫಲವಿದು ಹರಿಯ ನಾಮ, ಇಂಗದೆ ಜನರಿಗೆ ಮಂಗಳಕರವಿದು ಹರಿಯ ನಾಮ. 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 ಈ ಹಾಡನ್ನು ಪುರಂದರದಾಸರು ರಚನೆ ಮಾಡುತ್ತಾರೆ.
ಗಂಗಾ ಗಂಗಾದಿ ಸಕಲ ತೀರ್ಥಗಳ ಫಲವಿದು ಹರಿಯ ನಾಮ. ಗಂಗೆಯಂತಹ ಎಲ್ಲ ತೀರ್ಥಗಳ ಫಲವನ್ನು ಹರಿ ಪಡೆಯಬಹುದು. ಗಂಗಾ ನದಿಯ ಗಂಗೆಯಂತಹ ಎಲ್ಲ ತೀರ್ಥಗಳ ಫಲವನ್ನು ಹರಿಯ ನಾಮದಿಂದ ಪಡೆಯಬಹುದು. ಗಂಗಾ ನದಿಯು ಪವಿತ್ರವಾದ ತೀರ್ಥವಾಗಿದೆ ಮತ್ತು ಅದರಲ್ಲಿ ಸ್ನಾನ ಮಾಡಿದರೆ ಪಾಪಗಳೆಲ್ಲ ನಾಶವಾಗಿ ಪರಿಹಾರವಾಗುತ್ತದೆ ಎಂದು ನಂಬಲಾಗಿದೆ. ಹರಿಯ ನಾಮವನ್ನು ಸ್ಮರಿಸಿದರೆ ಅದೇ ಫಲವನ್ನು ನಾವು ಪಡೆಯಬಹುದು. ಭಾಗವತ ಪುರಾಣ ಮತ್ತು ವೇದಗಳ ಸಾರವು ಹರಿಯ ನಾಮವಾಗಿದೆ. ಹರಿಯ ನಾಮವು ಭವಸಾಗರದಿಂದ ತಾರಕವಾಗಿದೆ. ಹರಿಯ ನಾಮವು ಎಲ್ಲ ಪಾಪಗಳನ್ನು ಪರಿಹರಿಸುತ್ತದೆ. ಹರಿಯ ನಾಮವು ಎಲ್ಲ ಸುಖಗಳ ಸಾಗರವಾಗಿದೆ. ಅಂದರೆ ಅದು ಎಲ್ಲ ಸುಖಗಳನ್ನು ಹರಿಯ ನಾಮದಿಂದ ನೀಡುತ್ತದೆ. ಪುರಂದರದಾಸರು ಹೇಳಿದಂತೆ ವಿಠಲನನ್ನು ಭಜಿಸಿದರೆ ಪರಮ ಸುಖ ಸಿಗುತ್ತದೆ. ಹರಿಯ ನಾಮವನ್ನು ಭಜಿಸುವುದರಿಂದ ಪರಮ ಸುಖ ಸಿಗುತ್ತದೆ ಎಂಬುದಾಗಿ ವಿವರಿಸಿ ಬರೆದಿದ್ದಾರೆ. ಇದರ ಭಾವಾರ್ಥ ಏನೆಂದರೆ, ಹಾಡಿನ ಭಾವಾರ್ಥವು ಹರಿಯ ನಾಮದ ಮಹಿಮೆಯನ್ನು ವರ್ಣಿಸುತ್ತದೆ. ಹರಿಯ ನಾಮವನ್ನು ಸ್ಮರಿಸಿದರೆ ಎಲ್ಲ ಪಾಪಗಳು ಪರಿಹಾರವಾಗುತ್ತವೆ, ಸುಖಗಳು ಸಿಗುತ್ತವೆ ಮತ್ತು ಭವಸಾಗರದಿಂದ ರಕ್ಷಣೆ ಸಿಗುತ್ತದೆ ಎಂದು ನಂಬಲಾಗಿದೆ. ಹರಿಯ ನಾಮವು ಭಾಗವತ ಪುರಾಣ ಮತ್ತು ವೇದಗಳ ಸಾರವಾಗಿದೆ ಮತ್ತು ಅದು ಭವಸಾಗರದಿಂದ ತಾರಕವಾಗಿದೆ ಅಂತ ಹೇಳ್ತಾ ನಾನು ಈ ಹರಿನಾಮದ ವಿವರಣೆಯನ್ನು ಪೂರ್ಣಗೊಳಿಸುತ್ತಿದ್ದೇನೆ. ಹೀಗೆ ಹೇಳುತ್ತಾ ಪುರಂದರದಾಸರು ಹರಿಯ ಬಗ್ಗೆ, ಹರಿಯನ್ನು ನಂಬುವುದರ ಬಗ್ಗೆ ತುಂಬ ಚೆನ್ನಾಗಿ ವರ್ಣಿಸಿ ಬರೆದಿದ್ದಾರೆ. ಹರಿಯನ್ನು ಎಲ್ಲರೂ ನಂಬಿದರೆ ಪಾಪಗಳು ಪರಿಹಾರವಾಗುತ್ತದೆ ಎಂಬುದಾಗಿ ತುಂಬ ಚೆನ್ನಾಗಿ ಪುರಂದರದಾಸರು ವರ್ಣಿಸಿ ಬರೆದಿದ್ದಾರೆ.